ಇಲ್ಲ ಮಲಕ ಹಚ್ಚಿದ ಏಯ್ ಶತಮಾನದ ಕನ್ನಡದ ಆದ್ಯ ವಚನಕಾರ ಸಂತ ಶ್ರೀ ದೇವರ ದಾಸಿಮನೆಯವರ ಜಯಂತಿ ಅಂಗವಾಗಿ ನೇಕಾರ ಸಮಾಜದ ಬಂಧುಗಳೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ, ದೇವರ ದಾಸಿಮಯ್ಯನವರು ಸಮಾಜದ ಅಂಧಕಾರವನ್ನು ಅಳೆದು ಜ್ಞಾನದ ಬೆಳಕಿನನ್ನು ಮಾಡಿದ ಮೌಢ್ಯತೆ, ಅಸಮಾನತೆ ಮತ್ತು ಮೇಲು ಕೀಳುಗಳೆಂಬ ಭಾವನೆಗಳನ್ನು ಧೈರ್ಯವಾಗಿ ಪ್ರಶ್ನಿಸಿದ ಮಹಾನ್ ಕ್ರಾಂತಿವೀರ ವಚನಕಾರ. ಅವರ ಬದುಕು ನಮಗೆ ನೀಡುವ ಸಂದೇಶ ಸಮಾನತೆಯ, ದೇವರದು ಭೇದ ಭಕ್ತರದು, ಶ್ರಮವನ್ನು ಪೂಜೆ ಎಂದು ಕಂಡು ದೇವರ ದಾಸಿಮಯ್ಯನವರು ನೇಕಾರಿಕೆಯಂತಹ ಸರಳ ವೃತ್ತಿಯಲ್ಲಿ ಮಹತ್ತರವಾದ ಆಧ್ಯಾತ್ಮಿಕತೆಯನ್ನು ಕಂಡವರು. ಅವರ ವಚನಗಳು ಕೇವಲ ಭಕ್ತಿಯ ಮಾತುಗಳಲ್ಲ, ಅವು ಸಾಮಾಜಿಕ ನ್ಯಾಯದ ಘೋಷಣೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವರ ಮೌಢ್ಯತೆ ಬಗ್ಗೆ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ, ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದ ವ್ಯಕ್ತಿ, ಸಾಮಾನ್ಯ ಜನರ ಬದುಕಿಗೆ ದಾರಿ, ಇವೆಲ್ಲವೂ ದೇವರ ದಾಸಿಮಯ್ಯನವರ ಚಿಂತನೆ ಶಕ್ತಿಗಳಂತ ಹೇಳುತ್ತಾ, ಇವತ್ತು ನಾವೆಲ್ಲರೂ ನೇಕಾರ ಬಂಧುಗಳೆಲ್ಲರೂ ಕೂಡಿ 1047ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಸಕಲ ನೇಕಾರ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು 2 ಗಂಟೆಗೆ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶೋಭೆ ತರಬೇಕಾಗಿ ಈ ಸಂದರ್ಭದಲ್ಲಿ ಕೇಳುತ್ತಾ, ಹಾಗೆಯೇ 5 ಗಂಟೆಗೆ ದೇವರ ದಾಸಿಮಯ್ಯನವರ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಂದು ಆ ಮೆರವಣಿಗೆಗೆ ಶೋಭೆ ತರಬೇಕಾಗಿ ನೇಕಾರ ಬಂಧುಗಳಲ್ಲಿ ನಾನು ಹೃತ್ಪೂರ್ವಕ ಮನವಿಯನ್ನು ಮಾಡುತ್ತೇನೆ. ನಮಸ್ಕಾರಗಳು. ಮೊದಲು ನನ್ನ ಹೆಸರೇ ವಚನಕಾರರಾದ ದೇವರ ದಾಸಿಮಯ್ಯ ಅವ್ರದ್ದು ಜಯಂತಿ ಶುಭಾಶಯಗಳು. ನಮ್ಮ ಹೆಸರು ಚಂದ್ರಶೇಖರ ಮ್ಯಾಳಗಿ, ಹುಲಿಶೆಟ್ಟಿ ಸಮಾಜ ಪ್ರಧಾನ ಕಾರ್ಯದರ್ಶಿ.